ವಿಚಾರದಲ್ಲಿ ನೇರವಾಗಿ ಬಿಜೆಪಿಯವರು ಒಂದು ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ರಾಜಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನೆಲ್ಲ ಈಗ ಕರೆಸಿದಾರಲ್ಲ, ಜೊತೆಗೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮತ್ತೆ ಸಿದ್ದರಾಮಯ್ಯ ಅವ್ರನ್ನ ಕೇಸ್ ಹಾಕ್ಸಿದ್ರು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಯಡಿಯೂರಪ್ಪ ಅವರನ್ನ ಈ ರೀತಿಯಾದಂಥ ಪ್ರಕರಣ ಸಿಗುತ್ತಾ ಇದ್ದಾರೆ ಅಂತ. ನೋಡಿ, ರಾಜ್ಯದ ನ್ಯಾಯಾಲಯಗಳು ಏನು ತೀರ್ಪು ಕೊಡ್ತಾರೆ ಅದು ಗೌರವ ಕೊಡುವಂಥ ಕೆಲಸ ನಾವು ಮಾಡಬೇಕು. ಇದರಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅನ್ನೋ ಪ್ರಶ್ನೆ ಇಲ್ಲ, ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅನ್ನೋ ಪ್ರಶ್ನೆ ಇಲ್ಲ. ಯಾವ ಒಂದು ವ್ಯಕ್ತಿ ಅವರ ಮೇಲೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೇಸ್ ಮಾಡಿದ್ದಾರೆ ಅದನ್ನು ನ್ಯಾಯಾಲಯ ಎತ್ತಿ ಹಿಡಿದಿದೆ. ಅವರನ್ನು ಅರೆಸ್ಟ್ ಮಾಡಬೇಕು ಅಥವಾ ಅವರಿಗೆ ನೋಟಿಸ್ ಮಾಡಿದ್ದಾರೆ. ಇದನ್ನು ಇಲ್ಲ ಬಿ ಜೆ ಪಿಯವರು ಕಾಂಗ್ರೆಸ್ ಅವರು ಮಾಡಿದ್ದಾರೆ ಅಂತ ಹೇಳೋದು ಏನು ಅರ್ಥ ಇದೆಯಾ? ಇಲ್ಲಿ ಯಾರೂ ದೊಡ್ಡವರೆಲ್ಲ ಇಲ್ಲಿ. ಇದು ನ್ಯಾಯಾಲಯಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ನ್ಯಾಯಾಲಯಕ್ಕೆ ತಲೆ ಬಾಗಬೇಕು, ನಾವೆಲ್ಲರೂ ಬಾಗಬೇಕು. ಇವರಿಗೆ ಬೇರೆ ಕೆಲಸ ಇಲ್ಲ. ಮಾತೆತ್ತರೆ ಹಾಗಾದರೆ ನಮ್ಮ ರಾಹುಲ್ ಗಾಂಧಿಯವರು ಮೊನ್ನೆ ಕೋರ್ಟಿಗೆ ಬರಲಿಲ್ವಾ? ಯಾತಕ್ಕೆ ಬಂದರು? ನಾವು ಹೇಳಿದ್ದೀವ ನೀವು ಮಾಡಿದ್ರು ಅಂತ ಹೇಳಿದ್ದೀವಿ ನಾವು. ಯಾರೋ ದೊಡ್ಡವರಲ್ಲ, ರಾಹುಲ್ ಗಾಂಧಿಯವರೇ ಅಲ್ಲಿಂದ ಬಂದು ಕೋರ್ಟಿಗೆ ಬಂದಿರ್ಬೇಕಾರೆ ಯಡಿಯೂರಪ್ಪನವ್ರು ಏನು ಮೇಲಿದ್ದಾರೆ ಅವರು? ಇದು ನ್ಯಾಯಾಲಯಕ್ಕೆ ತಲೆ ಬಾಗುವಂಥ ಕೆಲಸ ಅವರು ಆಗಬೇಕಾಗಿದೆ. ಇದಕ್ಕೆ ಬಿ ಜೆ ಪಿಯವರು ಉಪ್ಪು ಖಾರ ಹಾಕುವಂಥ ಪ್ರಶ್ನೆ ಇಲ್ಲ. ಇಲ್ಲಿ ಯಾರು ಆ ಥರ ಮಾಡಿದ್ದೇನೂ ಇಲ್ಲ. ಆ ಹೆಣ್ಣು ಮಗಳು ಏನು ಕೇಸ್ ಮಾಡಿದ ನಂತರ ಅದು ಕೋರ್ಟಿಗೆ ಹೋಯಿತು, ಕೋರ್ಟಿಂದ ಆದೇಶ ಬಂದಿದೆ. ಇದಕ್ಕೆ ಕಾಂಗ್ರೆಸ್ನವ್ರ ಕಾರಣ, ಇನ್ನೊಂದು ಕಾರಣ ಅಂದರೆ ಹಾಗಾದರೆ ಏನು ಬೇಕಾದ್ರೂ ದೇಶದಲ್ಲಿ ಮಾಡೋ ಕಾನೂನು ಇದೆಯಾ? ಏನೂ ಇಲ್ಲಲ್ಲ. ಕಾನೂನಿಗೆ ತಲೆ ಬಾಗಬೇಕಾಗಿದೆ. ಯಡಿಯೂರಪ್ಪನವ್ರು ಹಿರಿಯರಿದ್ದಾರೆ ಅಂದರೆ ಕಾನೂನಿಗೆ ಬಾಗಬೇಕು, ತಲೆ ಬಾಗುವಂಥದ್ದೇ. ರಾಹುಲ್ ಗಾಂಧಿಯವರೇ ಇವತ್ತು ಕರ್ನಾಟಕ ನ್ಯಾಯಾಲಯಕ್ಕೆ ಬಂದು ಮೊನ್ನೆ ಹಾಜರಾಗಿ ಹೋಗಿದ್ದಾರೆ ಅಂದಮೇಲೆ ಯಡಿಯೂರಪ್ಪನವ್ರು ಏನು ಮೇಲೆ ದೊಡ್ಡವರಲ್ಲ, ಅವರು ಸಹ ಕಾನೂನಿಗೆ ತಲೆ ಬಾಗಬೇಕು ಅನ್ನೋದು ನಾನು ಹೇಳೋದಿಷ್ಟೇ. ಈ ವಯಸ್ಸಲ್ಲಿ ಅವರನ್ನ ಇದೆಲ್ಲ ವಯಸ್ಸು ಗೀಸು ಪ್ರಶ್ನೆ ಬರೋದಲ್ರಿ. ವಯಸ್ಸು ಗೀಸು ಕೇಸ್ ಬಂದ ಮೇಲೆ ವಯಸ್ಸು ಅಂತದಿದೆ. ಕೇಸ್ ಬಂದಮೇಲೆ ವಯಸ್ಸು ಗೀಸು ಅಂತ ಪ್ರಶ್ನೆ ಬರೋಲ್ಲ. ವಯಸ್ಸಿಗೆ ಅಂತ ಹಾಗೆ ವಯಸ್ಸಾಗಿದೆ ಅಂತೇಳಿ ಯಾರು ಮರ್ಡರ್ ಮಾಡಿದರೆ ಬಿಟ್ಬಿಡ್ತೀರಾ ನೀವು? ವಯಸ್ಸಾಗಿದೆ ಅಂತೇಳಿ ಮರ್ಡರ್ ಮಾಡಿದ್ರೆ ಬಿಡ್ತೀರಾ ಅಲ್ವಾ? ಅದೆಲ್ಲ ಏನೂ ಇಲ್ಲ. ನ್ಯಾಯಾಲಯ ತೀರ್ಪಿಗೆ ತಲೆಬಾಗಬೇಕಲ್ಲ. ವಯಸ್ಸು ಗೀಸು ಏನು ಕೇಳಲ್ಲ. ಹಾಗಾಗಿ ನ್ಯಾಯಾಲಯ ತೀರ್ಪಿಗೆ ತಲೆಬಾಗಿ ಅದು ಹಾಜರಾಗುವಂಥದ್ದು ಒಳ್ಳೆಯದು ಅಂತ ನನ್ನ ಭಾವನೆ ಅಷ್ಟೇ. ಇನ್ನೊಂದು ದರ್ಶನ್ ಅವರ ಪ್ರಕರಣದಲ್ಲಿ ತಮ್ಮ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳು, ಟೀಕೆಗಳು ಬರ್ತಾ ಇದೆ. ಕಾರಣ ಏನು ಅಂತಂದ್ರೆ ಕೆಲ ರಾಜಕಾರಣಿಗಳು ನೇರವಾಗಿ ಒತ್ತಡ ಹಾಕ್ತಾ ಇದ್ದಾರೆ, ಅವರನ್ನ ಹೊರಗೆ ತರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಉಂಟು. ಆಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಒಂದಷ್ಟು ಪ್ರಕ್ರಿಯೆಗಳು ನೋಡಿದಾಗ ನೇರವಾಗಿ ಬೇರೆ ರೀತಿಯಾದಂತಹ ಪೊಲೀಸ್ ಕಾರ್ಯಚಟುವಟಿಕೆಗಳು ನಡೀತಾ ಇದೆ, ಸಾರ್ವಜನಿಕರಿಗೆ ಅವಕಾಶ ಸಿಗ್ತಾ ಇದೆ. ನೋಡಿ, ನಾನು ಹೇಳೋದು ಇವತ್ತು ದರ್ಶನ್ ಅವರ ಕೇಸಲ್ಲಿ ತಪ್ಪಿಸುತ್ತಾರಾದರೆ ಅದರಲ್ಲಿ ಎರಡು ಮಾತಿಲ್ಲ. ಅವ್ರನ್ನ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳೇಬೇಕು. ಇಲ್ಲಿ ಯಾರೋ ದೊಡ್ಡವರಿಲ್ಲ ಅಂತ ನಾನು ಅವಾಗಲೂ ಹೇಳ್ದಂಗೆ. ಯಾಕಂದರೆ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಇವತ್ತು. ಆ ಹೆಣ್ಣು ಮಗಳು ಪರಿಸ್ಥಿತಿ ನೋಡಿದಾಗ, ಅವ್ರ ಕುಟುಂಬವನ್ನು ನೋಡಿದಾಗ ಭಾಳ ನೋವಾಗುತ್ತೆ. ಚಲನಚಿತ್ರ ನಟರು ಅಂದ್ರಲ್ಲಿ ಮಾದರಿಯಾಗಿರೋಂಥ ನಾನು ಕೇಳಿದ್ದೀನಿ. ಅವರು ಮಾದರಿಯಾಗಿರ್ತಾರೆ. ಅವ್ರು ಯಾವತ್ತೂ ಈ ಸಿಗರೇಟ್ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು, ಇದ್ರದ್ದು ಸರಾಯಿ ಬಾಟ್ಲದ್ದು ಯಾವುದು ಲಿಕ್ಕರ್ದು ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು, ಪಾನ್ ಪರಾಗದ ಅಡ್ವರ್ಟೈಸ್ ಕೊಡಬಾರ್ದು ಅಂತ ನಾನು ಮುಂಚಿಂದ ನಾನು ಹೇಳ್ತಾ ಬಂದೆ. ಹಾಗೆ ಒಬ್ಬ ನಟನ ಮೇಲೆ ಬಂದಾಗ ಇಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳು ಕೈ ಹಾಕುವಂಥ ಪ್ರಶ್ನೆ ಇಲ್ಲ. ನಮ್ಮ ಪಕ್ಷದವರು ಯಾರೇ ಹಾಕಿದ್ರು ಅವ್ರ ಮೇಲೆ ಕ್ರಮ ತಗೊಳ್ರಿ, ನಾವು ಬೇಡ ಅನ್ನೋದಲ್ಲ. ಅದು ತಪ್ಪಾಗುತ್ತೆ, ಅದು ಮಾಡಬಾರ್ದು. ಕೊಲೆ ಕೇಸಲ್ಲಿ ಏನು ಆಗಿರ್ತಾರೆ ಅವರು ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ. ಅದು ರಕ್ಷಣೆ ಮಾಡೋವಂಥ ಇಲ್ಲ. ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ, ಕಾನೂನಲ್ಲಿ ಏನು ತೀರ್ಮಾನ ಆಗುತ್ತೆ ಅದರಲ್ಲಿ ಬದ್ಧರಾಗಿರ್ಬೇಕು ಬಿಟ್ಟರೆ ಇದರಲ್ಲಿ ಯಾರನ್ನೂ ಎಳೆಯುವಂಥ ಪ್ರಶ್ನೆ ಇಲ್ಲ. ಅದಕ್ಕೆ ನಮ್ಮ ಅಲ್ಲಿ ಏನು ಸ್ಟೇಷನಲ್ಲಿ ಬರುವಂಥ ಸಾರ್ವಜನಿಕರಿಗೆ ಮಾಡ್ಕೊಳ್ಳಿಕ್ಕೆ ಏನಾಗಿದೆ ಅಂದರೆ ಈ ಅವ್ರ ಅಭಿಮಾನಿಗಳು ಸ್ವಲ್ಪ ನುಗ್ಗಲು ಜಾಸ್ತಿ ಆಗಿದೆ, ಸ್ವಲ್ಪ ಬಂದೋಬಸ್ತ್ ಮಾಡಿರೋ ಬಿಟ್ಟರೆ. ಹಾಗಾಗಿ ನಮ್ಮ ಸರ್ಕಾರದಲ್ಲಿ ಆ ಥರ ಮೂಗು ತೋರಿಸುವಂಥ ಪ್ರಶ್ನೆ ಇಲ್ಲ. ಕಾನೂನಲ್ಲಿ ಏನು ಕೇಸ್ ಇದಾಗುತ್ತೆ ಅದು ಭಾಗಿಯಾಗಬೇಕಷ್ಟೇ. ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅದು ಏನಕ್ಕೆ ಹಾಕಿದ್ದಾರೆ ನನಗೂ ಗೊತ್ತಿಲ್ಲ, ಬಟ್ ಹಾಕಿದ್ದಾರೆ. ಅದು ಆಗಬಾರ್ದು. ಯಾಕಂದರೆ ಕಾನೂನು ಮೀರಿ ಹೋಗುವಂಥ ಪ್ರಶ್ನೆ ಇಲ್ಲ. ಅದನ್ನು ಯಾಕಂದರೆ ಅವರು ಬಂದು ನೋಡ್ತಾರೆ, ಇನ್ನೊಬ್ರು ಬರ್ಬೋದು ಅಂತ ಗೊತ್ತಿಲ್ಲ. ಅದು ತೆರವುಗೊಳಿಸ್ಬೇಕು, ಅದೆಲ್ಲ ಬೇಡ. ಯಾಕಂದರೆ ಅವ್ರೇನು ಯಾರೂ ದೊಡ್ಡವರೇನಲ್ಲ. ಯಾಕಂದರೆ ಇವತ್ತು ಪೊಲೀಸ್ ಸ್ಟೇಷನ್ನು ಸಾಮಾನ್ಯರಿಗೂ ಒಂದೇ, ದೊಡ್ಡವರಿಗೂ ಒಂದೇ, ಮಿನಿಸ್ಟ್ರಿಗೂ ಒಂದೇ, ದೊಡ್ಡವರಿಗೂ ಎಲ್ಲರಿಗೂ ಒಂದೇ ಇರ್ತದೆ. ಹಾಗಾಗಿ ಆ ಥರ ಮಾಡೋದು ಬೇಡ. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದು ತಗೋಬೇಕಂತ ನನಗೆ ಅನಿಸ್ತದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.